ನಾವು ಪ್ರಚಾರವನ್ನು ಮಾಡ್ತಾ ಇದ್ದೀವಿ. ಒಟ್ಟಾರೆ ಕರ್ನಾಟಕದಲ್ಲಿ ನರೇಂದ್ರ ಮೋದಿಯವರ 10 ವರ್ಷದ ಏನು ಸಾಧನೆ ಇದೆ ಅದು ಅಭೂತಪೂರ್ವವಾದಂಥ ಸಾಧನೆ. ಅದರ ಜೊತೆಗೆ ನಮ್ಮ ದೇಶದಲ್ಲಿ ಸನಾತನ ಧರ್ಮ ಹಿಂದೂಗಳ ರಕ್ಷಣೆ ಇವತ್ತು ಕರ್ನಾಟಕದಲ್ಲಿ ಯಾವ ರೀತಿ ಹಿಂದೂಗಳ ಮೇಲೆ ದೌರ್ಜನ್ಯ ಆಗ್ತಾ ಇದೆ, ಲವ್ ಜಿಹಾದ್ ಅನ್ನುವಂಥದ್ರ ಮುಖಾಂತರ ಮೊನ್ನೆ ಹುಬ್ಬಳ್ಳಿಯಲ್ಲಿ ನೇಹಾ ಹಿರೇಮಠ್ ಅವರ ಏನು ಕೊಲೆಯಾಗಿದೆ, ಅದಕ್ಕೆ ಇವತ್ತು ಅನೇಕ ರೆಕ್ಕೆ ಪುಕ್ಕಗಳನ್ನು ಕಟ್ಟಿ ಆ ಹುಡುಗಿದೇ ತಪ್ಪು ಅನ್ನೋಂಥ ರೀತಿಯಲ್ಲಿ ಕೆಲವೊಂದು ಕಾಂಗ್ರೆಸ್ಸಿನ ಸಾಮಾಜಿಕ ಜಾಲತಾಣಗಳಲ್ಲಿ ಆ ಹೆಣ್ಣು ಮಗಳನ್ನು ಒಂದು ರೀತಿ ಅವಳದೇ ತಪ್ಪು ಅನ್ನೋಂಥ ರೀತಿಯಲ್ಲಿ ಬಿಂಬಿಸುವಂಥದ್ದು ನಡೆದಿದೆ. ನಾ ಕೇಳ್ತಾ ಇದ್ದೀನಿ, ಅದು ಏನೇ ಇರಲಿ ಪ್ರಕರಣ, ಕೊಲೆ ಮಾಡುವರ ಮಟ್ಟಿಗೆ ಇವತ್ತು ಇವ್ರು ಹೋಗ್ತಾರಂದರೆ ಈ ರಾಜ್ಯದಲ್ಲಿ ಎಷ್ಟು ಅವ್ರಿಗೆ ಧೈರ್ಯ ಬಂದಿದೆ. ಕಾಂಗ್ರೆಸ್ಸು ಕರ್ನಾಟಕದಲ್ಲಿ ಆಡಳಿತ ಬಂದ ಮೇಲೆ ಬೆಳಗಾವಿಯಲ್ಲಿ ಒಬ್ಬ ಮುಸ್ಲಿಂ ಶಾಸಕ ಗೆದ್ದ ತಕ್ಷಣ ಪಾಕಿಸ್ತಾನ ಧ್ವಜ ಹಾರಿಸ್ತಾರೆ, ಸಿರ್ಸಿಯಲ್ಲಿ ಪಾಕಿಸ್ತಾನ ಧ್ವಜ ಹಾರಿಸ್ತಾರೆ. ಅಷ್ಟೇ ಅಲ್ಲ, ಜೈ ಶ್ರೀರಾಮ್ ಅಂಥೇಳಿ ನಮ್ಮ ರಾಮನವಮಿ ದಿವಸ ಬೆಂಗಳೂರಿನ ಯುವಕರು ತಮ್ಮ ಕಾರಿನಲ್ಲಿ ತಾವು ಘೋಷಣೆ ಕೂಗಕ್ಕೆ ಹೋದರೆ ಅವ್ರನ್ನ ತಡೆದು ಅಲ್ಲಾಹ್ ಅಕ್ಬರ್ ಅನ್ನಬೇಕು, ಪಾಕಿಸ್ತಾನಕ್ಕೆ ನೀವು ಜೈಕಾರ ಹಾಕಬೇಕು ಅನ್ನೋಂಥದ್ದು. ಮತ್ತು ನರೇಂದ್ರ ಮೋದಿ ಮೈಸೂರಿನಲ್ಲಿ ನರೇಂದ್ರ ಮೋದಿಯವರ ಒಂದು ಹಾಡನ್ನು ಕಟ್ಟಿದಂಥವನ್ನ ಪಾಪ ಅವನಿಗೆ ಮುಗ್ಧ, ಅವನಿಗೇನು ಗೊತ್ತಿಲ್ಲ ಆ ಹುಡುಗನಿಗೆ. ಅವನು ಯಾರೋ ಒಬ್ಬರು ಅಭಿಮಾನದಿಂದ ಅವ್ರು ಕರೆದು ತಾವು ಕಟ್ಟಿದಂಥ ಹಾಡನ್ನು ತೋರ್ಸಕ್ಕೆ ಹೋದರೆ ಅವನ ಭಾಳ ಒಂದು ರೀತಿ ನಯವಾಗಿ ಮಾತಾಡಿಕೊಂಡು ಹೋಗಿ ಒಂದು ರೂಮ್ನಲ್ಲಿ ಹಾಕಿ ಅವ್ರ ಕಡೆಯಿಂದ ಬಾಯಿಂದ ಪಾಕಿಸ್ತಾನ ಜೈಕಾರ ಹಾಕಿಸಿ ಅಲ್ಲಾಹು ಅಕ್ಬರ್ ಅನ್ನಬೇಕು, ಅದನ್ನು ಬಡಿ ಮಾಡೋದು. ಈ ರೀತಿ ಏನು ರಾಜ್ಯದಲ್ಲಿ ಏನು ನಡೆದಿದೆ, ಈ ಸರ್ಕಾರ ಮುಸ್ಲಿಮರ ರಕ್ಷಣೆಗೆ ಹೋಗ್ತಿದೆ ಹೊರತು ಹಿಂದೂಗಳ ರಕ್ಷಣೆ ಈ ರಾಜ್ಯದಲ್ಲಿ ನಡೀತಾ ಇಲ್ಲ. ಕೇವಲ ಗ್ಯಾರಂಟಿಗಳನ್ನು ನಾವು ಕೊಟ್ಟಿದ್ದೀವಿ, ಜನ ನಾವು ಗ್ಯಾರಂಟಿಗೆ ಓಟ್ ಹಾಕ್ತಾರೆ ಅನ್ನೋಂಥ ದುರಂಕಾರದಿಂದ ಇಡೀ ಕರ್ನಾಟಕದಲ್ಲಿ ಕಾನೂನು ಸುವ್ಯವಸ್ಥೆ ಹದಗೆಟ್ಟಿದೆ. ಅದರಲ್ಲಿ ಅಂತರೂ ನಮ್ಮ ಹೋಮ್ ಮಿನಿಸ್ಟ್ರು, ಗೃಹ ಮಂತ್ರಿಗಳು ಎಷ್ಟು ಬೇಜವಾಬ್ದಾರಿ ಉತ್ತರ ಕೊಡ್ತಾರೆ ಅಂದರೆ, ಈ ಉಡುಪಿಯಲ್ಲಿ ಹಾಸ್ಟೆಲ್ದಲ್ಲಿ ಹೆಣ್ಣು ಮಕ್ಕಳ ಒಂದು ಏನು ಪಬ್ಲಿಕ್ ಇದರಲ್ಲಿ ಶೌಚಾಲಯದಲ್ಲಿ ಇದನ್ನು ಇಟ್ಟು CC ಕ್ಯಾಮ್ರಾ ಇಟ್ಟು ಅವರ ಚಿತ್ರಣ ಮಾಡುವಂಥದ್ದನ್ನು ಅದು ಸಹಜವಾಗಿ ಏನೋ ಜೋಕ್ ಮಾಡಿದ್ದಾರೆ, ಒಂದೇನೋ ಅವ್ರವರು ಹುಡುಗರು ಇದು ಮಾಡಿ ಅಂದರೆ ಎಷ್ಟು ನಾಚಿಕೆಗೇಡಿ ಹೇಳಿಕೆ. ನಿನ್ನೆ ಹೋಮ್ ಮಿನಿಸ್ಟ್ರು ಅದೇ ರೀತಿ ಹೇಳಿಕೆ. ಅದ್ರಾಗ ನಮ್ಮ ಪ್ರಿಯಾಂಕಾ ಖರ್ಗೆ ಅವರಂತರೂ ನಿಸ್ಸೀಮರು, ಮಾಧ್ಯಮಗಳ ಮುಂದೆ ಅವ್ರಿಗೆ ಏನು ಮಾತಾಡ್ತಾರೆ, ಅವ್ರಿಗೆ ಮೆಚ್ಯೂರಿಟಿ ಇಲ್ಲ ಅಂತ ಹೇಳಿದರೆ ಹೋಮ್ ಮಿನಿಸ್ಟ್ರು, ನಾವು ಹೇಳಿಲ್ಲ. ಯಾರು ಡಾಕ್ಟರ್ G. ಪರಮೇಶ್ವರ್ ಅವರೇ, ಖರ್ಗೆ ಅವರು ಸಹ ಹೇಳ್ತಾರೆ, ಅವರು ಪ್ರತಿಯೊಂದು ಹಂತದಲ್ಲಿ ನರೇಂದ್ರ ಮೋದಿಯವ್ರನ್ನ ಅತಿ ಅವಮಾನವಾಗಿ ಮಾತಾಡೋದು, ಸಹಿ ಮಾತಾಡೋದು. ಈ ರೀತಿ ಕಾಂಗ್ರೆಸ್ಸಿನ ಮಂತ್ರಿಗಳಿಗೆ ತಾಳಿಲ್ಲ ಮೇಳಿಲ್ಲ. ಇದೇ ಸರ್ಕಾರ ಬರೋಕ್ಕಿಂತ ಮುಂಚೆ ಹೇಳ್ತಿದ್ರು, PSI ಹಗರಣ ಬಗ್ಗೆ ಮಾತಾಡ್ತಿದ್ರು, ಭ್ರಷ್ಟಾಚಾರದ ಬಗ್ಗೆ ಮಾತಾಡ್ತಿದ್ರು, 40% ಸರ್ಕಾರಕ್ಕೆ ಮಾತಾಡ್ತಿದ್ರು. ಇವತ್ತು PSIದಲ್ಲಿ ಲೂಟಿ ಆಗಿದ್ದು ನಾನು ಹೇಳಿದ್ದೆ, PSIದಲ್ಲಿ ಆಗಿದ್ದು ಸತ್ಯ. ನಿಮ್ಗೆ ಮೊನ್ನೆ ಹೇಳಿದ್ರು ವಿಧಾನಸಭೆ, ನಿಮ್ಮ ತಾಕತ್ತಿದ್ರೆ ಎನ್ಕ್ವೈರಿ ಮಾಡಿರಿ, CBI ಕೊಡ್ರಿ ಪ್ರಿಯಾಂಕಾ ಅವರೇ. ಇವತ್ತು PSI ಹಗರಣ ಏನು ಮುಚ್ಚಾಕಿದ್ರೆ ಏನು ನಿಮ್ಗೆ ಎಷ್ಟು ಬರ್ತಕ್ಕ ಕಮಿಷನ್? BJP ಅವ್ರಿಗೆ ಹೇಳ್ತಿದ್ರೆ, ಈಗ ನೀವು ಎಷ್ಟು ಕಮಿಷನ್ ತೊಗೊಂಡದನ್ನು ಎಲ್ಲ ನಾವು COD ಕೊಟ್ಟು 2 ದಿವಸ COD. ಅಷ್ಟೇ ಅಲ್ಲ, ಇವತ್ತು 40% ಅಂತ ಹೇಳ್ತಿದ್ರು ನಮ್ಮ ಸರ್ಕಾರದ 40%. ಈಗ ನಿಮ್ಮದು ಎಷ್ಟು ಪರ್ಸೆಂಟೇಜ್ ನಡೆದದು? 50 ನಡೆದದು, 60 ನಡೆದದು, 13% BBMPಯಲ್ಲಿ ತೊಗೋತಾ ಇದ್ದಾರೆ ಸನ್ಮಾನ್ಯ ರಾಜ್ಯದ ಅತ್ಯಂತ ಪ್ರಾಮಾಣಿಕ ಉಪಮುಖ್ಯಮಂತ್ರಿ. ಅಂದರೆ ಇವರು ಏನು ನಡೆದಿದೆ, ಹಗಲು ದರೋಡೆ ನಡೆದಿದೆ. ಈ ಗ್ಯಾರಂಟಿ ಮೇಲೆ ನಾವು ಇಡೀ ಈ ಚುನಾವಣೆ ಗೆದ್ದಿದ್ದೀವಿ. ಇದೇ ಗ್ಯಾರಂಟಿ ಮೇಲೆ ನಮ್ಮದು ಮತ್ತೊಂದು 25 ಗ್ಯಾರಂಟಿ, ಇದ್ದ 5 ಗ್ಯಾರಂಟಿನೇ ಸರಿ ನಡೆದಿಲ್ಲ. ಇದನ್ನೆಲ್ಲ ಜನರಲ್ಲಿ ಸಂವಿಧಾನ ತಿದ್ದುಪಡಿ ಮಾಡ್ತಾರೆ ಅನ್ನೋಂಥದ್ದು.